GST ಎಲ್ಲ ಔಷಧಿಗಳ ಮೇಲೆ 12%, ಕೆಲವು 18% ಇತ್ತು. ನಿನ್ನೆಯ GST ಸಭೆಯಲ್ಲಿ ಎಲ್ಲಾ ಔಷಧಿಗಳ ಮೇಲೂ GST ಅನ್ನು 5%ಗೆ ತರಲಾಗಿದೆ. ಎಷ್ಟೋ ಜನ ಇವತ್ತು BP ಮಾತ್ರೆ ತಗೊಳ್ಳೋರು ಇರ್ತಾರೆ, ಡಯಾಬಿಟಿಸ್ ಮಾತ್ರೆ ತಗೊಳ್ಳೋರು ಇರ್ತಾರೆ. ಪ್ರತಿ ತಿಂಗಳು 1,000-2,000 ರೂಪಾಯಿ ಬರೀ ಮಾತ್ರೆಗೆ ಖರ್ಚಿಡಬೇಕಾಗಿರುವಂತ ಎಷ್ಟೋ ಕುಟುಂಬಗಳಿದೆ. ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರವನ್ನು ಕೂಡ ಶುರು ಮಾಡಿದ್ದು ಇದೇ ಉದ್ದೇಶದಿಂದ. ನಮ್ಮ ಆಫೀಸಿಗೆನೆ ಬಹಳ ಜನ ಬಡವರು ಬರ್ತಾರೆ. ಡಾಕ್ಟರ್ ಅವರಿಗೆ ದಿನಕ್ಕೆ 2 ಸತಿ, ವಾರದಲ್ಲಿ 7 ದಿವಸ ಮಾತ್ರೆ ತಗೊಳ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ಎಷ್ಟೋ ಜನ ಬಡವರು ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಸಹಾಯ ಕೇಳಿದ್ದಾರೆ. ನಾನು ಪ್ರತಿ ತಿಂಗಳು ನಮ್ಮ ಆಫೀಸ್ನಲ್ಲಿ ಪ್ರತಿ ತಿಂಗಳು ಕಡೆಯ ಭಾನುವಾರ 5,000 ರೂಪಾಯಿವರೆಗೆ ನಮ್ಮ ಕಚೇರಿಯಲ್ಲಿ ಸುಮಾರು 1,000 ಜನ ಬಡವರಿಗೆ ಉಚಿತವಾಗಿ ನಾವು ಮಾತ್ರೆ ಕೊಡ್ತಾ ಇದ್ದೀವಿ ಕಳೆದ 6 ವರ್ಷದಿಂದ. ಅದ್ರಲ್ಲಿ ಎಷ್ಟೋ ಜನ ಬಡವರು ಡಾಕ್ಟರ್ ಅವರಿಗೆ ದಿನಕ್ಕೆ 2 ಸತಿ ಮಾತ್ರೆ ಪ್ರತಿ ದಿವಸ ತಗೊಳ್ಬೇಕು ಅಂದಿರ್ತಾರೆ. ಆದ್ರೆ ಅವ್ರಿಗೆ ಅದನ್ನ ತಗೊಳಕ್ಕಾಗ್ದಲೆ ಅವರು ದಿನಕ್ಕೆ 1 ಸತಿ ತಗೊಳ್ತಾ ಇರ್ತಾರೆ. ದಿನ ಬಿಟ್ಟು ದಿನ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಇವತ್ತು 5% GSTಗೆ ತೆಗೆದುಕೊಂಡು ಬಂದಿರುವಂತದ್ದು ಈ ರೀತಿ ಎಷ್ಟೋ ಜನ, ಕೋಟ್ಯಾಂತರ ಜನ ಬಡವರಿಗೆ ಇದರಿಂದ ನೇರವಾಗಿ ಸಹಾಯ ಆಗುತ್ತೆ. ಇದು ಸಾಮಾನ್ಯ ಮೆಡಿಸಿನ್ಸ್ ಗಳಾಯಿತು. ಇನ್ನು ಕ್ಯಾನ್ಸರ್ ಡ್ರಗ್ಗಳು, ಡಯಾಲಿಸಿಸ್ ಪೇಷಂಟ್ಗಳು ಉಪಯೋಗಿಸುವಂತ ಡ್ರಗ್ಗಳು ಮತ್ತು ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ಜೀವ ಉಳಿಸುವಂತ ಹಾರ್ಟ್ ಸರ್ಜರಿ ಮಾಡಬೇಕಾಗಿದೆ, ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆಗಬೇಕಾದ್ರೆ ಬ್ಲಡ್ ಕ್ಲಾಟಿಂಗ್ ಗೆ ಇನ್ನೊಂದಕ್ಕೆ ಯಾವ್ದೋ ಕೊಡಬೇಕಾಗಿದೆ, ಎಮರ್ಜೆನ್ಸಿ ಮಾಡಬೇಕಾಗಿರುವಂತ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಸುಮಾರು 80ಕ್ಕೂ ಹೆಚ್ಚು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮತ್ತು ಕ್ಯಾನ್ಸರ್ ಡ್ರಗ್ಗಳ ಮೇಲೆ GST ಅನ್ನ 0 ಮಾಡಿದ್ದಾರೆ. 0. ಒಂದ್ಸತಿ ನೀವು ಕಿದ್ವಾಯಿಗೋ, ಒಂದ್ಸತಿ ನೀವು ನಮ್ಮ ಶಂಕರ ಆಸ್ಪತ್ರೆಗೋ, ಇಲ್ಲಿ HCGಗೋ ಹೋದ್ರೆ ಲೈನ್ ಅಲ್ಲಿ ನಿಂತಿರ್ತಾರೆ ಎಷ್ಟೋ ಜನ ಪೇಷಂಟ್ಗಳು. ಬಡವರು ಅಂತಲ್ಲ, ಮಧ್ಯಮ ವರ್ಗದವರು ಕೂಡ ಕ್ಯಾನ್ಸರ್ ಒಂದ್ಸತಿ ಬಂತು ಅಂತಂದ್ರೆ ಲೈಫ್ ಲಾಂಗ್ ಎಷ್ಟೋ ಮಾತ್ರೆಗಳು ತಗೊಳ್ಬೇಕಾಗುತ್ತೆ. ಒಂದೊಂದು ಮಾತ್ರೆ ಸಿಂಗಲ್ ಟ್ಯಾಬ್ಲೆಟ್ 350-400 ರೂಪಾಯಿ ಆಗಿರೋದು ನೋಡಿದೀವಿ. ಒಂದೊಂದು ಇಂಜೆಕ್ಷನ್ಗಳು 1000 ರೂಪಾಯಿದ ಇಂಜೆಕ್ಷನ್ಗಳು ನಾವು ನೋಡಿದೀವಿ. ಎಷ್ಟೋ ಸತಿ ನಾವೇ ಸಾಮಾಜಿಕ ಮಾಧ್ಯಮಗಳಲ್ಲಿ, ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತ್ರೆಗಳನ್ನ ತಗೊಳಕ್ಕಾಗದಲೆ, ಇಂಜೆಕ್ಷನ್ಗಳನ್ನ ತಗೊಳಕ್ಕಾಗದಲೆ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಮಾಡಿರೋದು ನಾವು ನೋಡಿದೀವಿ. ಯಾರೋ ನಮಗೆ ಪರಿಚಯದವರು ಬಡವರು ಇದ್ದಾರೆ, ಇವರಿಗೆ ಇನ್ನೊಂದು 25,000 ರೂಪಾಯಿದೋ 50,000 ರೂಪಾಯಿದೋ ಖರ್ಚಿದೆ, ದಯವಿಟ್ಟು ಅದಕ್ಕೆ ನೀವು ದುಡ್ಡನ್ನು ಸಹಾಯ ಮಾಡಿ ಎನ್ನುವಂತ ಅಭಿಯಾನ ಆಗಿರೋದು ನಾವು ನೋಡಿದೀವಿ. ಈ ತರ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ, ಡಯಾಲಿಸಿಸ್ ಪೇಷಂಟ್ಗಳಿಗೆ ಇನ್ನು ಮುಂದೆ ಅವರು ತಗೊಳ್ಳುವಂತಹ ಮಾತ್ರೆ ನರೇಂದ್ರ ಮೋದಿ ಸರ್ಕಾರದ ಈ ಒಂದು ಐತಿಹಾಸಿಕ ನಿರ್ಧಾರದಿಂದ 0% ಬಂದಿದೆ. 0%.